ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಇವತ್ತು ಅಮಾವಾಸ್ಯೆ ಅಲ್ಲ, ಅದಕ್ಕೆ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ನೆನೆ ಹಾಕಿದ್ದೆ. ಈ ಥರ ಕಡಲೆಬೇಳೆ ಸ್ವಲ್ಪ ನೆನೆ ಹಾಕಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಮಧ್ಯೆ ಮಧ್ಯೆ ಸಿಕ್ಕರೆ ಸಾಕು. ಮತ್ತು ಸ್ವಲ್ಪ ಈ ಗೋಧಿ ನುಚ್ಚು ಹುಗ್ಗಿ ಮಾಡಲಿಕ್ಕೆ ಗೋಧಿ ನುಚ್ಚು ನೆನೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ನೆಂದಿದೆ, ಈಗ ಸ್ಮೂತಾಗಿದೆ. ಸ್ವಲ್ಪ ಇದು ಸಹ ನೆಂದಿದೆ. ಈಗ ವಿಸಿಲ್ ಹಾಕ್ಸ್ತೀವಲ್ಲ, ಇನ್ನೂ ಸ್ವಲ್ಪ ಬೇಯುತ್ತೆ. ಇಷ್ಟು ನೆನೆ ಹಾಕ್ಕೊಂಡಿದ್ದೀನಿ. ನನ್ನ ಮಗಳು ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಈಗ ಎದ್ದಿದ್ದಾಳೆ ಅವಳು ನಿದ್ದೆ ಮಾಡಿ. ಅವಳು ಆಟ ಹಾಯ್ ಮಾಡಿ ಬುಜ್ಜಿ. ಈಗ ಆಟ ಆಡ್ತಾ ಇದ್ದಾಳೆ ಅವಳು. ಅದಕ್ಕೆ ಈಗ ಹುಗ್ಗಿ ಮಾಡೋದನ್ನ ತೋರಿಸ್ತೀನಿ, ಹೇಗೆ ಮಾಡ್ತೀನಿ ಅಂತ. ಗೋಧಿ ಹುಗ್ಗಿ ಮಾಡಲಿಕ್ಕೆ ಗೋಧಿ ನುಚ್ಚು ಮತ್ತು ಕಡಲೆಬೇಳೆನ ತೊಗೊಂಡಿದ್ದೀನಿ. ಇದು ರಾತ್ರಿನೇ ನೆನೆ ಹಾಕಬೇಕಿತ್ತು. ನಾನು ಮಧ್ಯಾಹ್ನ ಮಾಡೋದ್ರಿಂದ ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ನೆನೆ ಹಾಕಿದ್ದೆ. ಒಂದು 4-5 ಅವರ್ ನೆಂದಿದೆ. ಈಗ ಇದು ನೆಂದಿದ್ದನ್ನು ಇನ್ನೂ ಸ್ವಲ್ಪ ವಿಸಿಲ್ ಹಾಕ್ಸ್ಕೋಬೇಕು. ಒಂದು 4-5 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಹಾಕೋಕ್ಕಿಟ್ಟಿದ್ದೆ. ಅದು ಆ ಕಡೆ ವಿಸಿಲ್ ಹಾಕ್ತಾ ಇರಲಿ. ಹುಗ್ಗಿ ಮಾಡಲಿಕ್ಕೆ ಏನೇನು ತೊಗೋಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಬೆಲ್ಲ ತೊಗೊಂಡಿದ್ದೀನಿ, ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಸೋಂಪು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇಷ್ಟನ್ನು ತೊಗೊಂಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ತುಪ್ಪದಲ್ಲಿ ಹುರ್ಕೋಬೇಕು. ಈಗ ತುಪ್ಪದಲ್ಲಿ ಹುರ್ಕೊಳ್ಳಿಕ್ಕೆ ತುಪ್ಪ ಇಟ್ಟು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಬಾದಾಮಿ ಹಾಕ್ಕೊಂಡಿದ್ದೀನಿ. ಬಾದಾಮಿ ಗಟ್ಟಿರುತ್ತಲ್ಲ, ಫಸ್ಟ್ ಅದನ್ನೇ ಹಾಕೋಬೇಕು. ಬಾದಾಮಿನ ಫ್ರೈ ಮಾಡಿಕೊಂಡು ಮತ್ತು ನೆಕ್ಸ್ಟು ಗೋಡಂಬಿ ಹಾಕೋಬೇಕು. ಗೋಡಂಬಿ ಹಾಕ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಲಾಸ್ಟಿಗೆ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೋಬೇಕು. ದ್ರಾಕ್ಷಿ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತಲ್ಲ, ಅದಕ್ಕೆ ಅದನ್ನು ಲಾಸ್ಟಿಗೆ ಹಾಕೋಬೇಕು. ಇವು ಮೂರನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಫ್ರೈ ಮಾಡಿ ಇಟ್ಕೋಬೇಕು. ಈಗ ದ್ರಾಕ್ಷಿ ಹಾಕೋತಿದ್ದೀನಿ. ಇವು 3 ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ತುಪ್ಪದಲ್ಲಿ ಹುರಿದಿಟ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ಇದನ್ನು ಲಾಸ್ಟಿಗೆ ಹಾಕೋಬೇಕು. ಹುಗ್ಗಿ ಮಾಡಿರೋದ್ರಿಂದ ಮನೆಯೆಲ್ಲ ಗಮ್ ಅಂತ ಇತ್ತು. ಸೋಪು ಏಲಕ್ಕಿ ಎಲ್ಲ ಹಾಕಿದ್ವಲ್ಲ, ಸೇಮ್ ಒಬ್ಬಟ್ಟು ಹೋಳ್ಗೆ ಮಾಡಿರೋ ಥರನೇ ಸ್ಮೆಲ್ ಬರ್ತಾಯಿತ್ತು ಮನೆಯೆಲ್ಲ. ಹುಗ್ಗಿ ಭಾಳ ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಯಾವುದಾದ್ರೂ ಹಬ್ಬದಲ್ಲಿ ಯಾವಾಗಾದರೂ ಸ್ವೀಟ್ ತಿನ್ಬೇಕು ಅನ್ನಿಸ್ದಾಗ ಮಾಡ್ಬೋದು. ಇಲ್ಲ ಮನೆಗೆ ಗೆಸ್ಟು ಯಾರಾದರೂ ಬಂದಾಗ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಗೋಧಿ ಬೆಲ್ಲ ಭಾಳ ಒಳ್ಳೆಯದು ಹೆಲ್ತಿಗೆ. ಹಾಗಾಗಿ ಇವತ್ತು ಅಮಾವಾಸ್ಯೆ ಅಂತ ನಾನು ಇದನ್ನೇ ಮಾಡಿದ್ದೆ. ಇದು ಚೆನ್ನಾಗಿ ಕುದೀತಾ ಇದೆ. ಮತ್ತು ಕುಕ್ಕರ್ ಲಿಡ್ ಓಪನ್ ಮಾಡಿನೂ ಸ್ವಲ್ಪ ಕುದಿಸ್ಕೊತಿದ್ದೀನಿ. ಈಗ ಕುದ್ದಾದ್ಮೇಲೆ ಬೆಲ್ಲ ಹಾಕೋಬೇಕು. ಮುಂಚೆ ಹಾಕೋಬಾರ್ದು, ಮತ್ತು ಕುದಿಯಲ್ಲ. ಬೆಲ್ಲ ಹಾಕಿದ್ಮೇಲೆ ಇದು ಗೋಧಿ ನುಚ್ಚು ಎಲ್ಲ ಕುದಿಯಲ್ಲ. ಹಾಗಾಗಿ ಬೆಲ್ಲ ಇವೆಲ್ಲ ಕುದ್ದಾದ್ಮೇಲೆ ಬೆಲ್ಲ ಹಾಕೋಬೇಕು. ಅದಕ್ಕೆ ಇನ್ನೂ ಸ್ವಲ್ಪ ಕುದಿಯೋಕ್ಕಿಟ್ಟಿದ್ದೆ. ಈಗೆಲ್ಲ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಈಗ ಬೆಲ್ಲ ಹಾಕೋತಿದ್ದೀನಿ. 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಈಗ ಬೆಲ್ಲ ಹಾಕ್ಕೊಂಡು ಟೇಸ್ಟ್ ನೋಡ್ಕೋಬೋದು. ಕಡಿಮೆ ಅನಿಸಿದರೆ ಹಾಕೋಬೋದು. ಹಾಲೇನೂ ಹಾಕ್ತಾಯಿಲ್ಲ. ಆಮೇಲೆ ಎಲ್ಲ ರೆಡಿ ಆದಮೇಲೆ ಬೇಕು ಅನಿಸಿದರೆ ಹಾಕ್ಕೊಂಡು ತಿನ್ನೋರು ತಿನ್ಬೋದು. ಯಾಕಂದರೆ ಬೆಲ್ಲ ಹಾಕಿದರೆ ಒಮ್ಮೊಮ್ಮೆ ಹಾಲು ಒಡೆದೋಗುತ್ತಲ್ಲ, ನಾನು ಹಂಗಾಗಿ ಹಾಲೇನು ಹಾಕಿಲ್ಲ. ಬಟ್ ಇಷ್ಟೇ ಸಾಕು, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಬೆಲ್ಲ ಹಾಕಿನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದು ಒಂದು ಸ್ವಲ್ಪ ಕುದಿ ಬಂದಾದಮೇಲೆ ಈಗ ನೋಡಿ ಕುದೀತಾ ಇದೆ. ಈಗ ಇದಕ್ಕೆ ಸೋಪು ಮತ್ತು ಏಲಕ್ಕಿ ಪುಡಿನೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕೋಬೇಕು. ಈಗ ಭಾಳ ಚೆನ್ನಾಗಿ ಘಮ ಬರುತ್ತೆ. ಏಲಕ್ಕಿ ಪೌಡ್ರ್ ಮತ್ತು ಸೋಪ್ ಹಾಕಿದ್ಮೇಲೆ ಮನೆಯೆಲ್ಲ ಗಮ್ ಅಂತ ಇರುತ್ತೆ. ಹುಗ್ಗಿ ಮತ್ತು ತುಪ್ಪ ಹಾಕ್ಕೊಂಡು ತಿಂದರೆ ಭಾಳ ಚೆನ್ನಾಗಿರುತ್ತೆ. ಮಕ್ಳಿಗೆ ಮಾತ್ರ ತುಪ್ಪ ಹಾಕಿ ತಿನ್ನಿಸಿದ್ರೆ ಭಾಳ ಲೈಕ್ ಮಾಡ್ತಾರೆ. ಹಾಗಾಗಿ ಹುಗ್ಗಿ ಮಾಡಿದ್ವಿ. ಈಗ ಕೊಬ್ಬರಿ ಪುಡಿ ಹಾಕೋತಿದ್ದೀನಿ. ಕೊಬ್ಬರಿ ಪುಡಿ ಹಾಕ್ಕೊಂಡು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಕುದೀತಿದೆ. ಈಗ ಡ್ರೈ ಫ್ರೂಟ್ಸ್ ಹಾಕೋಬೇಕು. ಡ್ರೈ ಫ್ರೂಟ್ಸ್ ಹಾಕೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಹಾಗಾಗಿ ಇದರಲ್ಲಿ ಕಾಣಿಸಿಲ್ಲ. ಡ್ರೈ ಫ್ರೂಟ್ಸ್ ಸಹ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ. ನೋಡಿ, ಈಗ ಲಾಸ್ಟಿಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ಕುದಿ ಬರಿಸಿ ಲಿಡ್ ಕ್ಲೋಸ್ ಮಾಡಿದರೆ ಆಗೋಯ್ತು. ಗ್ಯಾಸ್ ಆಫ್ ಮಾಡಿದರೆ ಮುಗ್ದೋಯ್ತು. ಈಗ ಹುಗ್ಗಿ ರೆಡಿಯಾಗಿದೆ. ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಒಂದು ಬೌಲಿಗೆ ಹಾಕಿ ನೋಡಿ, ಹುಗ್ಗಿ ಈ ಥರ ಬಂದಿದೆ. ಚೆನ್ನಾಗಾಗಿತ್ತು. ಇದು ಹೋಗ್ತಾ ಹೋಗ್ತಾ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಫಸ್ಟಿಗೆ ನೀರು ಇರುತ್ತೆ, ಆಮೇಲೆ ಗಟ್ಟಿಯಾಗುತ್ತೆ. ಹುಗ್ಗಿ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.